ನೋಡಿ ನೀವೀಗಾಗಲೇ ನೋಡ್ತಾ ಇರಬಹುದು ಮಂಗಳೂರು ಹಾಗೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈ ಸೈಕ್ಲೋನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ, ಆದ್ರೆ ತಮಿಳುನಾಡಲ್ಲಿ ಎಲ್ಲಿ ಶುರುವಾಯ್ತಲ್ಲ ಈ ಫೆಂಗಾಲ್ ಚಂಡಮಾರುತ, ಅಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಶೂರನ ಆರ್ಭಟ ಜೋರಾಗಿದೆ. ಫೆಂಗಾಲ್ ಹೊಡೆತಕ್ಕೆ ನೆಲ ಕಚ್ಚಿದ ಜನಜೀವನ. ಅದರಲ್ಲೂ ಕೂಡ ಇಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತಗೊಂಡು 7 ಜನರು ಸಾವನ್ನಪ್ಪಿದ್ದಾರೆ. ತಿರುವಣ್ಣಮಲೆಯಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವಿಕ್ರಮವಾಂಡಿಯಲ್ಲಿ ಸೇತುವೆ ಕುಸಿದು ಮನೆಗಳು ಕೂಡ ಜಲಾವೃತಗೊಂಡಿವೆ. ಪಾಂಬಾರ್ ಡ್ಯಾಮ್ ಬಿರುಕು ಬಿದ್ದು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ನೋಡಿ, ಇದು ತಮಿಳುನಾಡಿನ ಪರಿಸ್ಥಿತಿ. ಪಾಪ ಆ 7 ಜನ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ ಅಂತ ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದಲ್ಲ ಎರಡಲ್ಲ 7 ಜನ ಈ ಗುಡ್ಡ ಕುಸಿತದಿಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ? ಹಾಗಾದ್ರೆ ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಈ ಚಂಡಮಾರುತ ಅಬ್ಬರದಿಂದ ಎಲ್ಲೆಲ್ಲ ಅವಾಂತರ ಸೃಷ್ಟಿಯಾಯಿತು ಅಂತ. ಜೊತೆಗೆ ಈ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದ್ರು ಪ್ರವಾಸ ಇಟ್ಕೊಂಡ್ರೆ ಅಂತ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆಯಾಗಿ ಈ ದೃಶ್ಯವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ. ಸ್ವಲ್ಪ ಮಳೆ ಚಂಡಮಾರುತ ಮುಗಿದ ನಂತರ ಹೋಗುವುದು ಬೆಟರ್. ಯಾಕಂತ ಹೇಳಿದ್ರೆ ತಮಿಳುನಾಡಲ್ಲಿ ನೋಡಿ ಗುಡ್ಡ ಕುಸಿತ ಇದು. ಹೋಗ್ತಾ ಇರಬೇಕಾದ್ರೆ ಮೈಸೂರಿನಲ್ಲಿ ದೊಡ್ಡ ಬಂಡೆ ಬಿದ್ದು ಹಾಗಾದ್ರೆ ಈ ಪಾಂಬಾರ್ ಡ್ಯಾಮ್ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಬನ್ನಿ, ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದ್ರೆ ಸಾಕಷ್ಟು ಡ್ಯಾಮ್ ಈಗ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಪಾಸಿಟಿ ಇದು ಕಡಿಮೆ ಇದೆ. ಈ ಒಂದು ಡ್ಯಾಮು ಸಾಕಷ್ಟು ಮಳೆ ಬಂದಿದೆ. ಆ ಒಂದು ಡ್ಯಾಮ್ ತುಂಬು ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 ಅವರ್ಸ್ ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು, ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು. ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದ್ರೆ, ಇಲ್ಲಿ ಸುತ್ತ ಗ್ರಾಮಗಳಿದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದ್ರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದ್ರೆ ತುಂಬಾ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದಾವೆ, ದೇವಸ್ಥಾನಗಳಿದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬಾರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ನೋಡಿ, ನೀವೀಗಾಗಲೇ ನೋಡ್ತಾ ಇರಬಹುದು ಮಂಗಳೂರು ಹಾಗೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈ ಸೈಕ್ಲೋನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ, ಆದ್ರೆ ತಮಿಳುನಾಡಲ್ಲಿ ಎಲ್ಲಿ ಶುರುವಾಯ್ತಲ್ಲ ಈ ಫೆಂಗಾಲ್ ಚಂಡಮಾರುತ, ಅಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಶೂರನ ಆರ್ಭಟ ಜೋರಾಗಿದೆ. ಫೆಂಗಾಲ್ ಹೊಡೆತಕ್ಕೆ ನೆಲ ಕಚ್ಚಿದ ಜನಜೀವನ. ಅದರಲ್ಲೂ ಕೂಡ ಇಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತಗೊಂಡು 7 ಜನರು ಸಾವನ್ನಪ್ಪಿದ್ದಾರೆ. ತಿರುವಣ್ಣಮಲೆಯಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವಿಕ್ರಮವಾಂಡಿಯಲ್ಲಿ ಸೇತುವೆ ಕುಸಿದು ಮನೆಗಳು ಕೂಡ ಜಲಾವೃತಗೊಂಡಿವೆ. ಪಾಂಬಾರ್ ಡ್ಯಾಮ್ ಬಿರುಕು ಬಿದ್ದು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ನೋಡಿ, ಇದು ತಮಿಳುನಾಡಿನ ಪರಿಸ್ಥಿತಿ. ಪಾಪ ಆ 7 ಜನ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ ಅಂತ ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದಲ್ಲ ಎರಡಲ್ಲ 7 ಜನ ಈ ಗುಡ್ಡ ಕುಸಿತದಿಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ? ಹಾಗಾದ್ರೆ ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಈ ಚಂಡಮಾರುತ ಅಬ್ಬರದಿಂದ ಎಲ್ಲೆಲ್ಲ ಅವಾಂತರ ಸೃಷ್ಟಿಯಾಯಿತು ಅಂತ. ಜೊತೆಗೆ ಈ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದ್ರು ಪ್ರವಾಸ ಇಟ್ಕೊಂಡ್ರೆ ಅಂತ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆಯಾಗಿ ಈ ದೃಶ್ಯವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ. ಸ್ವಲ್ಪ ಮಳೆ ಚಂಡಮಾರುತ ಮುಗಿದ ನಂತರ ಹೋಗುವುದು ಬೆಟರ್. ಯಾಕಂತ ಹೇಳಿದ್ರೆ ತಮಿಳುನಾಡಲ್ಲಿ ನೋಡಿ ಗುಡ್ಡ ಕುಸಿತ ಇದು. ಹೋಗ್ತಾ ಇರಬೇಕಾದ್ರೆ ಮೈಸೂರಿನಲ್ಲಿ ದೊಡ್ಡ ಬಂಡೆ ಬಿದ್ದು ಹಾಗಾದ್ರೆ ಈ
ಪಾಂಬಾರ್ ಡ್ಯಾಮ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದ್ರೆ ಸಾಕಷ್ಟು ಡ್ಯಾಮಿಗೆ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದ್ರೆ ಕೆಪಾಸಿಟಿ ಇದು ಕಡಿಮೆ ಇದೆ. ಈ ಒಂದು ಡ್ಯಾಮು ಸಾಕಷ್ಟು ಮಳೆ ಬಂದಿದೆ, ಆ ಒಂದು ಡ್ಯಾಮ್ ತುಂಬು ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು, ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದ್ರೆ, ಇಲ್ಲಿ ಸುತ್ತ ಗ್ರಾಮಗಳಿದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದ್ರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದ್ರೆ ತುಂಬಾ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದಾವೆ, ದೇವಸ್ಥಾನಗಳಿದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬಾರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ನೋಡಿ, ನೀವೀಗಾಗಲೇ ನೋಡ್ತಾ ಇರ್ಬೋದು ಮಂಗಳೂರು ಹಾಗೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈ ಸೈಕ್ಲೋನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ, ಆದ್ರೆ ತಮಿಳುನಾಡಲ್ಲಿ ಎಲ್ಲಿ ಶುರುವಾಯ್ತಲ್ಲ ಈ ಫೆಂಗಾಲ್ ಚಂಡಮಾರುತ, ಅಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಶೂರನ ಆರ್ಭಟ ಜೋರಾಗಿದೆ. ಬೆಂಗಾಲ್ ಹೊಡೆತಕ್ಕೆ ನೆಲ ಕಚ್ಚಿದ ಜನಜೀವನ. ಅದರಲ್ಲೂ ಕೂಡ ಇಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತಗೊಂಡು 7 ಜನರು ಸಾವನ್ನಪ್ಪಿದ್ದಾರೆ. ತಿರುವಣ್ಣಮಲೆಯಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವಿಕ್ರಮವಾಂಡಿಯಲ್ಲಿ ಸೇತುವೆ ಕುಸಿದು ಮನೆಗಳು ಕೂಡ ಜಲಾವೃತಗೊಂಡಿವೆ. ಪಾಂಬಾರ್ ಡ್ಯಾಮ್ ಬಿರುಕು ಬಿದ್ದು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ನೋಡಿ, ಇದು ತಮಿಳುನಾಡಿನ ಪರಿಸ್ಥಿತಿ. ಪಾಪ ಆ 7 ಜನ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ ಅಂತ ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದಲ್ಲ ಎರಡಲ್ಲ 7 ಜನ ಈ ಗುಡ್ಡ ಕುಸಿತದಿಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಹಾಗಾದ್ರೆ? ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಈ ಚಂಡಮಾರುತ ಅಬ್ಬರದಿಂದ ಎಲ್ಲೆಲ್ಲ ಅವಾಂತರ ಸೃಷ್ಟಿಯಾಯಿತು ಅಂತ. ಜೊತೆಗೆ ಈ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದ್ರು ಪ್ರವಾಸ ಇಟ್ಕೊಂಡ್ರೆ ಅಂತ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆಯಾಗಿ ಈ ದೃಶ್ಯವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ. ಸ್ವಲ್ಪ ಮಳೆ ಚಂಡಮಾರುತ ಮುಗಿದ ನಂತರ ಹೋಗುವುದು ಬೆಟರ್. ಯಾಕಂತ ಹೇಳಿದ್ರೆ ತಮಿಳುನಾಡಲ್ಲಿ ನೋಡಿ ಗುಡ್ಡ ಕುಸಿತ ಇದು. ಹೋಗ್ತಾ ಇರಬೇಕಾದ್ರೆ ಮೈಸೂರಿನಲ್ಲಿ ದೊಡ್ಡ ಬಂಡೆ ಬಿದ್ದು ಹಾಗಾದ್ರೆ ಈ ಪಾಂಬಾರ್ ಡ್ಯಾಮ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ